ಮುಂದಿನ ಇನ್ನಷ್ಟು ಸುದ್ದಿಗಳನ್ನ ನೀಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ. ಓವರ್ ಟು ಯು. ಎಸ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ಇಡೀ ರಾಜ್ಯದಾದ್ಯಂತ ಅಹಿಂದ ವರ್ಗದ ಅಂದ್ರೆ ಅಹಿಂದ ಸಮಾವೇಶದ 25ನೇ ವರ್ಷದ ಒಂದು ಸ್ಮರಣಾರ್ಥವಾಗಿ ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಏನು ರಾಜ್ಯ ಮಟ್ಟದ ಅಹಿಂದ ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡಲಾಗಿರುವಂತದ್ದು. ನಗರದ ಏನು ಗೋಕುಲ್ ರಸ್ತೆಯಲ್ಲಿರ್ತಕ್ಕಂಥ ಖಾಸಗಿ ಹೋಟೆಲ್ನಲ್ಲಿ ಒಂದು ಅಹಿಂದ ವಿಚಾರ ಸಂಕಿರಣವನ್ನ ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಸದ್ಯ ನಾನೀಗ ಈ ಒಂದು ಖಾಸಗಿ ಹೋಟೆಲ್ನ ಆವರಣದಲ್ಲಿದ್ದೀನಿ. ಈ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಅಂದ್ರೆ ಪ್ರಮುಖವಾಗಿ ಅಹಿಂದ ಸಮಾವೇಶದ ಒಂದು 25ನೇ ವರ್ಷದ ಒಂದು ಸ್ಮರಣಾರ್ಥವಾಗಿ ಈ ಒಂದು ಮುಂಬರುವಂತಹ ದಿನಗಳಲ್ಲಿ ಬೃಹತ್ ಅಹಿಂದ ಸಮಾವೇಶವನ್ನ ನಡೆಸುವಂತ ಒಂದು ಉದ್ದೇಶವನ್ನ ಈ ಒಂದು ವಿಚಾರ ಸಂಕಿರಣ ಹೊಂದಿರುವಂತದ್ದು. ಇನ್ನ ಕೆಲವೊಂದಿಷ್ಟು ಗಣ್ಯರ ಒಂದು ನೇತೃತ್ವದಲ್ಲಿ ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಅದೇ ರೀತಿ ಸಲೀಂ ಅಹಮದ್ ಸೇರಿದಂತೆ ಹಲವು ನಾಯಕರ ಒಂದು ನೇತೃತ್ವದಲ್ಲಿ ಈ ಒಂದು ವಿಚಾರ ಸಂಕಿರಣವನ್ನ ಇಲ್ಲಿ ನಡೆಸಲಾಗ್ತಾ ಇರತಕ್ಕಂಥದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹಲವು ಗಣ್ಯರ ಒಂದು ನೇತೃತ್ವದಲ್ಲಿ ಈ ಒಂದು ವಿಚಾರ ಸಂಕಿರಣದಲ್ಲಿ ಸಾಕಷ್ಟು ಜನ ಅಹಿಂದ ವರ್ಗದ ಮುಖಂಡರು ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಅಹಿಂದ ಸಮಾವೇಶದ ಉದ್ದೇಶದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಈ ಸಮಾವೇಶ ಕೇವಲ ರಾಜಕೀಯ ಒಂದು ಉದ್ದೇಶವನ್ನು ಹೊಂದಿದೆ. ಅಂದ್ರೆ ಸಿದ್ದರಾಮಯ್ಯನವರ ಒಂದು ಶಕ್ತಿ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಈ ಅಹಿಂದ ಸಮಾವೇಶ ಮಾಡುವಂತ ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣವನ್ನ ಮಾಡುವ ಮೂಲಕ ಈ ಶಕ್ತಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆಗಳು ಇಲ್ಲಿ ನಡೀತಾ ಇರತಕ್ಕಂಥದ್ದು. ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಈ ಒಂದು ವಿಚಾರ ಸಂಕಿರಣಕ್ಕೆ ಭಾಗಿಯಾಗುವ ಮೂಲಕ ಅಹಿಂದ ವರ್ಗದ ಏನು ಕಾರ್ಯಕರ್ತರಿರ್ಬೋದು, ಅಹಿಂದ ವರ್ಗದ ಮುಖಂಡರುಗಳು, ನಾಯಕರು ಹೀಗೆ ಹರಿದು ಬರ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ವಿಚಾರ ಸಂಕಿರಣ ನಡೀತಾ ಇದೆ. ಇನ್ನ ಯಾವಾಗ ಈ ಬೃಹತ್ ಸಮಾವೇಶವನ್ನ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಸ್ಪಷ್ಟವಾದಂತಹ ಒಂದು ನಿಲುವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣದಲ್ಲಿ ಹಲವು ಚರ್ಚೆಗಳು ಆಗ್ತಾ ಇರುವಂತದ್ದು. ಇನ್ನ ಕೇವಲ ಸಾಮಾಜಿಕ ಅಂದ್ರೆ ಅಹಿಂದ ವರ್ಗದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರವನ್ನ ಹೊಂದುವ ಮೂಲಕ ಮಾತ್ರ ಈ ಅಹಿಂದ ಸಮಾವೇಶವನ್ನು ಮಾಡುವಂತ ಒಂದು ವಿಚಾರವನ್ನ ಹೊಂದಲಾಗ್ತಾ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ನಾಯಕರ ಹೇಳಿಕೆಗಳ ಬೆನ್ನಲ್ಲೇ ಈ ವಿಚಾರ ಸಂಕಿರಣವನ್ನು ಮಾಡುವ ಮೂಲಕ ಈ ಅಹಿಂದ ಸಮಾವೇಶ ಸಿದ್ದರಾಮಯ್ಯನವರ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಈ ಅಹಿಂದ ಸಮಾವೇಶವನ್ನ ನಡೆಸುವಂತ ಒಂದು ಚಿಂತನೆಯನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ಇನ್ನ ಈ ವಿಚಾರವಾಗಿ ಕೆಲವೊಂದಿಷ್ಟು ನಾಯಕರು ಸಮರ್ಥನೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಅದೇನಂದ್ರೆ ಯಾವುದೇ ರೀತಿಯಾದಂತಹ ರಾಜಕೀಯ ಉದ್ದೇಶವನ್ನ ಈ ಸಮಾವೇಶ ಹೊಂದ್ತಾ ಇಲ್ಲ. ಕೇವಲ ಏನು ಅಹಿಂದ ವರ್ಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಉದ್ದೇಶವನ್ನ ಮಾತ್ರ ಹೊಂದಿದೆ ಅಂತಕ್ಕಂಥ ಕೆಲವೊಂದಿಷ್ಟು ಸಮರ್ಥನೆಯನ್ನ ಮಾಡ್ತಾ ಇರುವಂತದ್ದು. ಈ ಬೆಳವಣಿಗೆಗಳ ನಡುವೆ ರಾಜಕೀಯ ಉದ್ದೇಶವನ್ನ ಈ ಅಹಿಂದ ಸಮಾವೇಶ ಹೊಂದಲಾಗ್ತಾ ಇದೆ ಅಂತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರುವಂತದ್ದು. ಇನ್ನ ಈ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಬಹುತೇಕ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಾ ಇರತಕ್ಕಂಥ ಈ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಏನಿದೆ, ಈ ವಿಚಾರ ಸಂಕಿರಣದಲ್ಲಿ ಬಹುತೇಕ ಬೇರೆ ಬೇರೆ ಭಾಗಗಳಿಂದ ಮುಖಂಡರುಗಳು ಬಂದು ಭಾಗವಹಿಸ್ತಾ ಇರತಕ್ಕಂಥದ್ದು. ಈ ಒಂದು ವಿಚಾರ ಸಂಕಿರಣದಲ್ಲಿ ಕೆಲವೊಂದಿಷ್ಟು ನಿಲುವುಗಳನ್ನ ಈ ಸಮಾವೇಶದ ವಿಚಾರವಾಗಿ ಕೆಲವೊಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರೋದು ಒಟ್ಟಾರೆ ಬಹುತೇಕ ಭಾಗದ ಸುತ್ತಮುತ್ತಲಿನ ಜಿಲ್ಲೆಯ ಏನು ಮುಖಂಡರುಗಳು, ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಈ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗುವ ಮೂಲಕ ಕೆಲವೊಂದಿಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಇದಿಷ್ಟು ವಾಣಿಜ್ಯನಗರಿ ಹುಬ್ಬಳ್ಳಿಯ ಸಮಗ್ರ ಸುದ್ದಿಯನ್ನ ನಿಮ್ಮ ಮುಂದೆ ನಾನು ನೀಡ್ತಾ ಇದ್ದೇನೆ. ಮುಂದಿನ ಇನ್ನಷ್ಟು ಸುದ್ದಿಗಳನ್ನ ನೀಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ. ಓವರ್ ಟು ಯು. ಎಸ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ಇಡೀ ರಾಜ್ಯದಾದ್ಯಂತ ಅಹಿಂದ ವರ್ಗದ ಅಂದ್ರೆ ಅಹಿಂದ ಸಮಾವೇಶದ 25ನೇ ವರ್ಷದ ಒಂದು ಸ್ಮರಣಾರ್ಥವಾಗಿ ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಏನು ರಾಜ್ಯ ಮಟ್ಟದ ಅಹಿಂದ ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡಲಾಗಿರುವಂತದ್ದು. ನಗರದ ಏನು ಗೋಕುಲ್ ರಸ್ತೆಯಲ್ಲಿರ್ತಕ್ಕಂಥ ಖಾಸಗಿ ಹೋಟೆಲ್ನಲ್ಲಿ ಒಂದು ಅಹಿಂದ ವಿಚಾರ ಸಂಕಿರಣವನ್ನ ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಸದ್ಯ ನಾನೀಗ ಈ ಒಂದು ಖಾಸಗಿ ಹೋಟೆಲ್ನ ಆವರಣದಲ್ಲಿದ್ದೀನಿ. ಈ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಅಂದ್ರೆ ಪ್ರಮುಖವಾಗಿ ಅಹಿಂದ ಸಮಾವೇಶದ ಒಂದು 25ನೇ ವರ್ಷದ ಒಂದು ಸ್ಮರಣಾರ್ಥವಾಗಿ ಈ ಒಂದು ಮುಂಬರುವಂತಹ ದಿನಗಳಲ್ಲಿ ಬೃಹತ್ ಅಹಿಂದ ಸಮಾವೇಶವನ್ನ ನಡೆಸುವಂತ ಒಂದು ಉದ್ದೇಶವನ್ನ ಈ ಒಂದು ವಿಚಾರ ಸಂಕಿರಣ ಹೊಂದಿರುವಂತದ್ದು. ಇನ್ನ ಕೆಲವೊಂದಿಷ್ಟು ಗಣ್ಯರ ಒಂದು ನೇತೃತ್ವದಲ್ಲಿ ಅಂದ್ರೆ ಮುಂದಿನ ಇನ್ನಷ್ಟು ಸುದ್ದಿಗಳನ್ನ ನೀಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ. ಓವರ್ ಟು ಯು. ಎಸ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ಇಡೀ ರಾಜ್ಯದಾದ್ಯಂತ ಅಹಿಂದ ವರ್ಗದ ಅಂದ್ರೆ ಅಹಿಂದ
ಸಮಾವೇಶದ 25ನೇ ವರ್ಷದ ಒಂದು ಸ್ಮರಣಾರ್ಥವಾಗಿ ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಏನು ರಾಜ್ಯ ಮಟ್ಟದ ಅಹಿಂದ ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡಲಾಗಿರುವಂತದ್ದು. ನಗರದ ಏನು ಗೋಕುಲ್ ರಸ್ತೆಯಲ್ಲಿರ್ತಕ್ಕಂಥ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಅಹಿಂದ ವಿಚಾರ ಸಂಕಿರಣವನ್ನ ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಸದ್ಯ ನಾನೀಗ ಈ ಒಂದು ಖಾಸಗಿ ಹೋಟೆಲ್ನ ಆವರಣದಲ್ಲಿದ್ದೀನಿ. ಈ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಅಂದ್ರೆ ಪ್ರಮುಖವಾಗಿ ಅಹಿಂದ ಸಮಾವೇಶದ ಒಂದು 25ನೇ ವರ್ಷದ ಒಂದು ಸ್ಮರಣಾರ್ಥವಾಗಿ ಈ ಒಂದು ಮುಂಬರುವಂತಹ ದಿನಗಳಲ್ಲಿ ಬೃಹತ್ ಅಹಿಂದ ಸಮಾವೇಶವನ್ನ ನಡೆಸುವಂತ ಒಂದು ಉದ್ದೇಶವನ್ನ ಈ ಒಂದು ವಿಚಾರ ಸಂಕಿರಣ ಹೊಂದಿರುವಂತದ್ದು. ಇನ್ನ ಕೆಲವೊಂದಿಷ್ಟು ಗಣ್ಯರ ಒಂದು ನೇತೃತ್ವದಲ್ಲಿ ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಅದೇ ರೀತಿ ಸಲೀಂ ಅಹಮದ್ ಸೇರಿದಂತೆ ಹಲವು ನಾಯಕರ ಒಂದು ನೇತೃತ್ವದಲ್ಲಿ ಈ ಒಂದು ವಿಚಾರ ಸಂಕಿರಣವನ್ನ ಇಲ್ಲಿ ನಡೆಸಲಾಗ್ತಾ ಇರತಕ್ಕಂಥದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹಲವು ಗಣ್ಯರ ಒಂದು ನೇತೃತ್ವದಲ್ಲಿ ಈ ಒಂದು ವಿಚಾರ ಸಂಕಿರಣದಲ್ಲಿ ಸಾಕಷ್ಟು ಜನ ಅಹಿಂದ ವರ್ಗದ ಮುಖಂಡರು ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಅಹಿಂದ ಸಮಾವೇಶದ ಉದ್ದೇಶದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಈ ಸಮಾವೇಶ ಕೇವಲ ರಾಜಕೀಯ ಒಂದು ಉದ್ದೇಶವನ್ನು ಹೊಂದಿದೆ. ಅಂದ್ರೆ ಸಿದ್ದರಾಮಯ್ಯನವರ ಒಂದು ಶಕ್ತಿ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಈ ಅಹಿಂದ ಸಮಾವೇಶ ಮಾಡುವಂತ ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣವನ್ನ ಮಾಡುವ ಮೂಲಕ ಈ ಶಕ್ತಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆಗಳು ಇಲ್ಲಿ ನಡೀತಾ ಇರತಕ್ಕಂಥದ್ದು. ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಈ ಒಂದು ವಿಚಾರ ಸಂಕಿರಣಕ್ಕೆ ಭಾಗಿಯಾಗುವ ಮೂಲಕ ಅಹಿಂದ ವರ್ಗದ ಏನು ಕಾರ್ಯಕರ್ತರಿರ್ಬೋದು, ಅಹಿಂದ ವರ್ಗದ ಮುಖಂಡರುಗಳು, ನಾಯಕರು ಹೀಗೆ ಹರಿದು ಬರ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ವಿಚಾರ ಸಂಕಿರಣ ನಡೀತಾ ಇದೆ. ಇನ್ನ ಯಾವಾಗ ಈ ಬೃಹತ್ ಸಮಾವೇಶವನ್ನ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಸ್ಪಷ್ಟವಾದಂತಹ ಒಂದು ನಿಲುವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣದಲ್ಲಿ ಹಲವು ಚರ್ಚೆಗಳು ಆಗ್ತಾ ಇರುವಂತದ್ದು. ಇನ್ನ ಕೇವಲ ಸಾಮಾಜಿಕ ಅಂದ್ರೆ ಅಹಿಂದ ವರ್ಗದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರವನ್ನ ಹೊಂದುವ ಮೂಲಕ ಮಾತ್ರ ಈ ಅಹಿಂದ ಸಮಾವೇಶವನ್ನು ಮಾಡುವಂತ ಒಂದು ವಿಚಾರವನ್ನ ಹೊಂದಲಾಗ್ತಾ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ನಾಯಕರ ಹೇಳಿಕೆಗಳ ಬೆನ್ನಲ್ಲೇ ಈ ವಿಚಾರ ಸಂಕಿರಣವನ್ನ ಮಾಡುವ ಮೂಲಕ ಈ ಅಹಿಂದ ಸಮಾವೇಶ ಸಿದ್ದರಾಮಯ್ಯನವರ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಈ ಅಹಿಂದ ಸಮಾವೇಶವನ್ನ ನಡೆಸುವಂತ ಒಂದು ಚಿಂತನೆಯನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ಇನ್ನ ಈ ವಿಚಾರವಾಗಿ ಕೆಲವೊಂದಿಷ್ಟು ನಾಯಕರು ಸಮರ್ಥನೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಅದೇನಂದ್ರೆ ಯಾವುದೇ ರೀತಿಯಾದಂತಹ ರಾಜಕೀಯ ಉದ್ದೇಶವನ್ನ ಈ ಸಮಾವೇಶ ಹೊಂದ್ತಾ ಇಲ್ಲ. ಕೇವಲ ಏನು ಅಹಿಂದ ವರ್ಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಉದ್ದೇಶವನ್ನ ಮಾತ್ರ ಹೊಂದಿದೆ ಅಂತಕ್ಕಂಥ ಕೆಲವೊಂದಿಷ್ಟು ಸಮರ್ಥನೆಯನ್ನ ಮಾಡ್ತಾ ಇರುವಂತದ್ದು. ಈ ಬೆಳವಣಿಗೆಗಳ ನಡುವೆ ರಾಜಕೀಯ ಉದ್ದೇಶವನ್ನ ಈ ಅಹಿಂದ ಸಮಾವೇಶ ಹೊಂದಲಾಗ್ತಾ ಇದೆ ಅಂತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರುವಂತದ್ದು. ಇನ್ನ ಈ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಬಹುತೇಕ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಾ ಇರತಕ್ಕಂಥ ಈ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಏನಿದೆ, ಈ ವಿಚಾರ ಸಂಕಿರಣದಲ್ಲಿ ಬಹುತೇಕ ಬೇರೆ ಬೇರೆ ಭಾಗಗಳಿಂದ ಮುಖಂಡರುಗಳು ಬಂದು ಭಾಗವಹಿಸ್ತಾ ಇರತಕ್ಕಂಥದ್ದು. ಈ ಒಂದು ವಿಚಾರ ಸಂಕಿರಣದಲ್ಲಿ ಕೆಲವೊಂದಿಷ್ಟು ನಿಲುವುಗಳನ್ನ ಈ ಸಮಾವೇಶದ ವಿಚಾರವಾಗಿ ಕೆಲವೊಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರೋದು ಒಟ್ಟಾರೆ ಬಹುತೇಕ ಭಾಗದ ಸುತ್ತಮುತ್ತಲಿನ ಜಿಲ್ಲೆಯ ಏನು ಮುಖಂಡರುಗಳು, ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಈ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗುವ ಮೂಲಕ ಕೆಲವೊಂದಿಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಇದಿಷ್ಟು ವಾಣಿಜ್ಯನಗರಿ ಹುಬ್ಬಳ್ಳಿಯ ಸಮಗ್ರ ಸುದ್ದಿಯನ್ನ ನಿಮ್ಮ ಮುಂದೆ ನಾನು ನೀಡ್ತಾ ಇದ್ದೇನೆ.